ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವೇನಿಲ್ಲಿ ಸೇರಿದ್ದೀವಿ, ಮೊದಲಿಗೆ ಇಲ್ಲಿಗೆ ಆಗಮಿಸಿರುವಂತಹ NSCY ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಶ್ರೀಹರಿ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಸ್ನೇಹಿತರು, ಹಿರಿಯರು, ಕಿರಿಯರು ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿನ ನಾವಿಲ್ಲಿ ಸೇರಿರುವುದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಶ್ರೀಹರಿ ಅವರು 2ನೇ ಬಾರಿಗೆ ನಮ್ಮ ತಾಲೂಕಿನ NSCY ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಿಮ್ಮ ಎಲ್ಲರಿಗೂ ಸಹ ಒಂದು ನಾವು 2014ರಿಂದಾನು ಸಹ ನೋಡ್ತಾ ಇದೀವಿ ಶ್ರೀಹರಿ ಅವರನ್ನ. ಕೊತ್ತೂರು ಮಂಜುಣ್ಣ ಅವರ ಇದ್ದಾಗಿಂದಾನು ಸಹ ನಾವು ಆವಾಗಿಂದಾನು ಪಕ್ಷಕ್ಕೆ ಏನೇನ್ ಮಾಡಬೇಕು, ಎಲ್ಲಿ ಯಾವಾಗಾದ್ರೂ ಒಂದು ವಿದ್ಯಾರ್ಥಿಗಳಿಗಾಗಿರಬಹುದು, ಒಂದು ಬಡ ಕುಟುಂಬಗಳಿಗಾಗಿರಬಹುದು, ಎಲ್ಲೇ ಸಹ ಇಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾವು ನಿಂತ್ಕೊಂಡು ನಮ್ಮ NSCY ಟೀಮ್ ಅಲ್ಲಿ ಇದೀವಿ, ನಾವು ಆ ಸಮಸ್ಯೆಯನ್ನ ಬಗೆಹರಿಸಿ ಅವ್ರಿಗೆ ಸುಗಮವಾಗಿ ನ್ಯಾಯವನ್ನ ಒದಗಿಸ್ತೀವಿ ಅಂತ ಹೇಳ್ತಾ ಇನ್ನ ಒದಗಿಸ್ತಾನು ಇದೀವಿ. ಅದೇ ರೀತಿ ಈ ಕಾರ್ಯವೈಖರಿಗಳನ್ನೆಲ್ಲ ನೋಡಿ ಪಕ್ಷದವರು ಮತ್ತೆ ನಮ್ಮ ಶ್ರೀಹರಿ ಅವರಿಗೆ ಒಂದು ಕರೆ ಬಂದಿತ್ತು. ಏನು ಅಂತ ಹೇಳಿದ್ರೆ, ನೀವು ಸ್ಟೇಟ್ ಒಂದು ಕಮಿಟಿಗೆ ಬಂದ್ಬಿಡಿ, ನೀವು ಮುಳಬಾಲ್ ತಾಲೂಕಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಅದೇ ನೀವು ಸ್ಟೇಟ್ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಹ ಬಂದು ಅಂತ ಕಾರ್ಯಗಳನ್ನು ಮಾಡಿ ಅಂತ ಕರೆ ಬಂದಿತ್ತು. ಅಲ್ಲಿಗೂ ಸಹ ನಮ್ಮ ಮುಳಬಾಲ್ ತಾಲೂಕಿನ ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣ ಅವರು, ಆದಿನಾರಾಯಣಣ್ಣ ಅವರು, ನೀವು ಸ್ಟೇಟ್ಗೆಲ್ಲ ಜಿಲ್ಲೆಗೂ ಹೋಗ್ಬೇಡಿ, ನಿಮ್ಮ ಹುಟ್ಟೂರನ್ನೇ ನೀವು ನಮ್ಮ ಜೊತೆ ನೀವು ಇರಬೇಕು, ನಮ್ಮ ಇವ್ರ ಜೊತೆ ಮಾತಾಡಿ, ಕೀರ್ತಿ ಗಣೇಶನ್ ಅವ್ರ ಜೊತೆ ಮಾತಾಡಿ ಮತ್ತೆ ನಮ್ಮ ಶ್ರೀಹರಿ ಅವರಿಗೆ ಒಂದು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರೋದು ತುಂಬಾ ಸಂತೋಷದ ಸುದ್ದಿ. ಮತ್ತೆ ನಮ್ಮ ಹುಟ್ಟೂರನ್ನ ನಾವು ಮರಿಬಾರ್ದು. ಯಾರೇ ಆಗ್ಲಿ, ಇವಾಗ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಹ ಮೊದಲು ಬಂದು ಕುರುಡ್ಮಲೆಯಲ್ಲಿ ಪೂಜೆ ಮಾಡ್ಕೊಂಡೇ ಹೋಗ್ತಾರೆ. ಯಾವುದೇ ಒಂದು ಎಲೆಕ್ಷನ್ ಆಗಿರ್ಬೋದು, ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಸಹ ಇಲ್ಲಿ ಬಂದು ಹೋಗ್ತಾರೆ. ಅದಕ್ಕೆ ಈ ಒಂದು ಊರನ್ನ ನೀವು ಬಿಡಬಾರದು ಅಂತ ನಮ್ಮ ಆದಿನಾರಾಯಣನ್ ಅವರು ಸಹ ಅವ್ರ ಜೊತೆ ಮಾತಾಡಿ ಈ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇನ್ನೊಂದು NSCY ಏನಕ್ಕೆ ಇದ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇವಾಗ ವಿದ್ಯಾರ್ಥಿಗಳ ಒಂದು ಸಂಘಟನೆಯನ್ನ ಮಾಡ್ಬೇಕು. ನಾವು ವಿದ್ಯಾರ್ಥಿ ಸಂಘಟನೆ ಎಲ್ಲಿಂದ ಮಾಡಬೇಕು? ಒಂದು ಪ್ರೌಢಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬಹುದು, PG ಕಾಲೇಜ್ ಆಗಿರ್ಬಹುದು, ಎಲ್ಲೇ ಸಹ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳು. ಇವಾಗ ನಾವು ಉದಾಹರಣೆಗೆ ತಗೊಳ್ಬೇಕಾದ ಹೇಳಿದ್ರೆ, ಒಂದು ವಿದ್ಯಾರ್ಥಿಗಳಲ್ಲಿ ಇಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಸಮಸ್ಯೆ ಏನು? ಸಾರಿಗೆ ಸಮಸ್ಯೆ. ಎಷ್ಟೋ ಊರುಗಳಿಗೆ ತುಂಬಾ ತೀರದಲ್ಲಿ ಗಡಿ ಭಾಗದಲ್ಲಿ ಇರುವಂತಹ ಊರುಗಳಿಗೂ ಸಹ ಬಸ್ ಸೌಲಭ್ಯವನ್ನ ಹೋಗಿ ಅವರ ಒಂದು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೆ ಬಸ್ ಸೌಲಭ್ಯವನ್ನ ಒದಗಿಸಿಕೊಟ್ಟಿದೆ. ಮತ್ತೆ ಅವ್ರಿಗೆ ಪರೀಕ್ಷಾ ಶುಲ್ಕ ಹೆಚ್ಚಾಗಿದೆ. ಇಲ್ಲೇ ನಮ್ಮ ಮುಳಬಾಲ್ ತಾಲೂಕಲ್ಲೇ ಒಂದ್ಸತಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಪರೀಕ್ಷಾ ಶುಲ್ಕ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಸಮಯನೂ ಕೊಟ್ಟಿಲ್ಲ, ಪರೀಕ್ಷೆ ಒಂದು ದಿನಾಂಕ ಸಹ ನಿಗದಿಯಾಗಿ ಮಾಡಿದ್ರು. ಅದರನ್ನು ಸಹ VC ಅವ್ರ ಜೊತೆ ಮಾತಾಡಿ ಮತ್ತೆ ಪರೀಕ್ಷಾ ದಿನಾಂಕವನ್ನು ಮುಂದೆ ಹಾಕಿರುವಂತಹ ಸಂದರ್ಭಗಳು ಸಹ ಇದೆ. ಈ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸಮಸ್ಯೆ ಬಂದ್ರು, ಯಾವುದೇ ಒಂದು ಸಾರಿಗೆ ಸಮಸ್ಯೆ ಆಗಿರ್ಬೋದು, ಮತ್ತೆ ಕಾಲೇಜಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರಬಹುದು, ಯಾವುದಕ್ಕೂ ಸಹ ಹಿಂಜರಿಯದೆ ಇಂಥ ಸಮಸ್ಯೆ ಇದೆ ಅಂತ ಕಂಡು ಬಂದಲ್ಲಿ ಅಲ್ಲಿಗೆ NSCY ಟೀಮ್ ಹೋಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸ ನಡೀತಾ ಇದೆ. ಇನ್ನು ಮುಂದೆಗೂ ನಡೆಸ್ತೀವಿ ಅಂತ ಹೇಳ್ತಾ, ಮತ್ತೆ ನಮ್ಮ ಶ್ರೀಹರಿ ಅವರು ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಅಲ್ಲದೆ ಒಂದು ಬಡ ಕುಟುಂಬಗಳಿಗೆ ಇದಕ್ಕೂ ಮಾಡಿದ್ದಾರೆ. ಮತ್ತೆ ಕ್ರೀಡಾಕೂಟ ಎಲ್ಲಿ ಈ ನಮ್ಮ ಒಂದು ಮುಳಬಾಲ್ ತಾಲೂಕಲ್ಲಿ ಇರುವಂತಹ ಹೋಬಳಿ ಮಟ್ಟ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಇವರು ರಾಷ್ಟ್ರ ಮಟ್ಟಕ್ಕೂ ಸಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಇವರೇ ಸ್ವಂತವಾಗಿ ನೀಡಿ ಅವರನ್ನ ರಾಷ್ಟ್ರ ಮಟ್ಟಕ್ಕೂ ಸಹ ಕಲಿಸಿರುವಂತಹ ಒಂದು ಉದಾಹರಣೆಗಳು ಸಹ ಇದೆ. ಮತ್ತೆ ಕಲ್ಚರಲ್ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಲ್ಲಿ ಸಹ ಇಂಟ್ರೆಸ್ಟ್ ಇರುವಂತಹ ವಿದ್ಯಾರ್ಥಿಗಳನ್ನ ಅವ್ರನ್ನ ಸ್ಟೇಟ್ಗೆ ಮತ್ತೆ ನ್ಯಾಷನಲ್ಗೆ ಸಹ ಕಲಿಸಿರುವಂತಹ ಒಂದು ಉದಾಹರಣೆಗಳು ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಯುವ ಒಂದು ಇದಿದೆ ಅಲ್ವಾ, ಯುವ ಸಬಲೀಕರಣ, ಅಲ್ಲಿ ಗೀತಾ ಮೇಡಮ್ ಅವ್ರ ಜೊತೆ ಮಾತಾಡಿ ಅವ್ರನ್ನ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಗ್ಬೇಕು, ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಯೂನಿಫಾರ್ಮ್ ಆಗಿರಬಹುದು, ಅವ್ರಿಗೆ ಬ್ಯಾಗು, ಊಟದ ವ್ಯವಸ್ಥೆ ಎಲ್ಲಾ ಸಹ ಒದಗಿಸಿ ಅವ್ರಿಗೆ ನ್ಯಾಷನಲ್ ಕಲಿಸಿರುವಂತಹ ಉದಾಹರಣೆಗಳು ಸಹ ಈ ಒಂದು ಕಾರ್ಯ ನಮ್ಮ ಮುಳಬಾಲ್ ತಾಲೂಕಲ್ಲಿ ನಡ್ಸ್ಕೊಂಡ್ ಬಂದಿದ್ದೀವಿ. ಮುಂದೆ ಸಹ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಶ್ರೀಹರಿ ಅವರು
ಎಲ್ಲರ ಜೊತೆಗೂ ಇರ್ತಾರೆ. ಯಾವುದೇ ಒಂದು ಸಮಸ್ಯೆ ಕಂಡು ಬಂದಲ್ಲಿ ಅಲ್ಲಿಗೆ ಹೋಗಿ ನಮ್ಮ NSTUI ಟೀಮ್ ಹೋಗಿ ಅಲ್ಲಿ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬಂದಿರ್ತಕ್ಕಂತಹ ನನ್ನ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು, ಇಲ್ಲಿ ಬಂದಿರ್ತಕ್ಕಂಥ ಕೂತಂಡ್ಲಲ್ಲಿ ಶ್ರೀಹರಿ ನನ್ನ ಸಂಬಂಧಿಕರಾಗಿರ್ತಾರೆ. ಅದೇ ರೀತಿ ಇಲ್ಲಿ ತುಂಬಾ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹಿಂದೆ ಇದ್ದಾರೆ. NSUI ಅಂದ್ರೆ ನ್ಯಾಷನಲ್ ಸ್ಟೂಡೆಂಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ. ಎಷ್ಟೋ ಜನಕ್ಕೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಳಕ್ಕೆ ಭಯ ಇರುತ್ತೆ. ಭಯ ಅಂದ್ರೆ ಏನೋ ಒಂದು ಪಾಸ್ ಕಳ್ದಿರ್ಬೋದು, ಹೋಗಿ ಕೇಳಿದ್ರೆ ಭಯ ಪಡ್ತಾರೆ, ಅಲ್ಲಿ ಸ್ಟಾಪಿನ ಸಮಸ್ಯೆ ಇರ್ಬೋದು, ಹೇಳ್ಕೊಳ್ದೇ ಇರೋ ಸಮಸ್ಯೆ ಇರ್ಬೋದು. ಅಂತದಕ್ಕೆಲ್ಲ ಕಾದು ನಿಂತ್ಕೊಂಡು ಕಾರ್ಯನಿರ್ವಹಿಸೋದು ಅಂದ್ರೆ NSUI. ಈ ತರ ಎಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿ ಒಂದು ಸಣ್ಣ ಪಾಸ್ ಕಳೆದ್ರೆ ಎಷ್ಟೋ ಜನಕ್ಕೆ ಹೋಗೋ ಬರೋಕ್ಕೆ ತೊಂದರೆ ಆಗ್ತಿರತ್ತೆ. ಇಂಥದಕ್ಕೆ ಮುಂದೆ ನಿಂತ್ಕೊಳ್ತಾರೆ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ವಿದ್ಯಾರ್ಥಿಗಳಿಗೆ ಸಮುದ್ರದಲ್ಲಿ ಮುಳುಗಿದಾಗ ಹರೀಶ್ ಅವರು ರಾತ್ರೋರಾತ್ರಿಯಲ್ಲಿ ತೆರಳಿ ವಿದ್ಯಾರ್ಥಿಗೋಸ್ಕರ ನಿಂತ್ಕೊಂಡು ಹೋರಾಡ್ತಾರೆ. ಅಲ್ಲಿದ್ದ ಟೀಚರ್ಸ್ನೆಲ್ಲ ಎದುರಾಕೊಳ್ತಾರೆ. ನಾನು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳೋದು ಅಂತ ವಾದಿಸ್ತಾರೆ. ನಾನು ಇರುವುದೇ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಯಾವುದೇ ಸಮಯದಾಗೆಲ್ಲ ಆಗಿರ್ಬೋದು, ಯಾವುದೇ ಜಾಗದಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಿಗೋಸ್ಕರ ನಾನು ಹಿಂದೆ ಸರಿಯೋದೇ ಇಲ್ಲ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಕಾರ್ಯನಿರ್ವಹಿಸಿ ಮುಂದಿನ ವಿದ್ಯಾರ್ಥಿಗಳಿಗೆ ನಾನು ಇದೀನಿ ಅಂತ ತುಂಬಾ ಧೈರ್ಯವಾಗಿ ನಿಂತ್ಕೊಂಡಿರೋದಕ್ಕೆ ನಮ್ಮ ಮುಳಬಾಗ್ಲಲ್ಲಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇಂಥ ಗಣ್ಯ ವ್ಯಕ್ತಿಗಳನ್ನ ನಾವು ಬೆಳೆಸ್ಕೋಬೇಕಾಗು. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಇಂಥವ್ರನ್ನ ನಾವು ಬೆಳೆಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಗಳು ಬರಬೇಕು. ಇದು 2ನೇ ಬಾರಿ ಕೊಟ್ಟಿರೋದು ನಮ್ಗೆ ತುಂಬಾ ಖುಷಿಯಾಗಿದೆ. ಕೊತ್ತೂರು ಮಂಜುಣ್ಣ ಅವರೆಲ್ಲ ಹೇಳ್ತಿರ್ತಾರೆ, ಆನೆಸ್ಟ್ ಆಗಿರೋರು ಬೇಕು, ಸದ್ಯಕ್ಕೆ ಬಂದು ಹೋಗೋರಲ್ಲ, ಇದಕ್ಕಾಗಿ ತನ್ನದೇ ಕಾರ್ಯ ಅಂತ ದುಡಿಯೋರು ಬೇಕು ಅಂದಾಗ ಕೂತಂಡ್ಲಲ್ಲಿ ಶ್ರೀಹರಿ ನಂಬರ್ 1 ಅಂತ ಬರುತ್ತೆ. ಏನಕ್ಕೆ ಅಂದ್ರೆ ಸಮಯ ಇಲ್ಲ, ಸಂದರ್ಭ ಇಲ್ಲ, ಸ್ಥಳ ಇಲ್ಲ. ಯಾವುದೇ ಸ್ಥಳ ಆಗಿರ್ಬೋದು, ಯಾವುದೇ ಸಮಯ ಆಗಿರ್ಬೋದು, ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಸ್ಕೂಲ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ತೊಂದರೆ ಅಂದ್ರೆ ನಾನು ಇದೀನಿ ಅಂತ ತಕ್ಷಣ ಅಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ. ಇದಕ್ಕೆ ನಾವೆಲ್ಲ ಖುಷಿ ಪಡ್ಬೇಕು. ಮುಂದಿನ ದಿನಗಳಲ್ಲಿ ಇಂದಿನ ವಿದ್ಯಾರ್ಥಿಗಳ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಬೇಕು. ಕ್ರೀಡಾಕೂಟದಲ್ಲಿ ಎಷ್ಟೋ ಜನಕ್ಕೆ ಕ್ರೀಡೆಯಲ್ಲಿ ಆಸ್ಪದ ಇರತ್ತೆ, ಅವ್ರಿಗೆ ಅನುಕೂಲಗಳಿರಲ್ಲ, ಅವ್ರಿಗೆ ಎಷ್ಟೋ ಜನಕ್ಕೆ ಶೂಸ್ ಇರಲ್ಲ. ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಷ್ಟದಲ್ಲಿರೋರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಶ್ರೀಹರಿ ಅವ್ರಿಗೆ. ಅವ್ರ ತೊಂದರೆಗಳನ್ನ ಕಾಲ್ ಮಾಡಿ ತಿಳಿಸಿದ್ದಲ್ಲಿ ಖಂಡಿತವಾಗ್ಲೂ ಶ್ರೀಹರಿ ಅವ್ರು ನೆರವೇರಿಸ್ಕೊಡ್ತಾರೆ ಅಂತ ನಾನು ಆಶಿಸುತ್ತಾ, ನನ್ಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ನಾನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ NSUನ 2ನೇ ಬಾರಿ ಆಯ್ಕೆ ಆಗಿರುವಂತಹ ಶ್ರೀಹರಿ ಅವ್ರಿಗೂ ಸುಸ್ವಾಗತ ಬಯಸ್ತೀನಿ. ಮೊದಲನೇ ಬಾರಿಗಲ್ಲ, 2ನೇ ಬಾರಿಗೂ ಆಯ್ಕೆ ಆಗಿದ್ದಾರೆ ಅಂದ್ರೆ ಅದು ದೇವರು ಕೊಟ್ಟಂತಹ ಒಂದು ಅದೃಷ್ಟ ಅಂತ ಹೇಳೋಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಕಾಲೇಜು ಮುಖಾಂತರ ಅಲ್ಲ, ವಿದ್ಯಾರ್ಥಿಗಳಿಗೂ ಬಡ ಕುಟುಂಬಗಳಿಗೂ ಮಾಡಿದ್ದಾರೆ ಸಹಾಯ ಅವರು. ಮುಂದಿನ ದಿನಗಳಲ್ಲಿ ಇನ್ನ ಸಹಾಯ ಮಾಡ್ತಾರೆ ಅಂದ್ಕೊಂಡಿದೀವಿ, ಮಾಡ್ತಾರೆ ಅವರು. ಈಗಾಗಲೇ ಅವರು ಸಾಕಷ್ಟು ಸರ್ವಿಸ್ಗಳು ಮಾಡಿದ್ದಾರೆ. ಅನೇಕ ಒಕ್ಕೂಟಗಳಿಂದ ಸಾಮೂಹಿಕವಾಗಿ ಅವರು ಎಲ್ಲರನ್ನು ಒಗ್ಗೂಡಿಸೋದು, ಪಕ್ಷ ಸಂಘಟನೆ ಆಗ್ಲಿ, NSU ಮುಖಾಂತರ ಎಲ್ಲವನ್ನು ಅವರು ವಿಜಯವಂತವಾಗಿ ಮಾಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ 2ನೇ ಬಾರಿ ಆಗಿರೋದಕ್ಕೆ. ಆಮೇಲೆ ಕ್ರೀಡಾಕೂಟ ಅಂದ್ರೆ ಶ್ರೀಹರಿ ಅವರು ಎಲ್ಲದಕ್ಕೂ ಮುಂದೆ ಇರ್ತಾರೆ. ಫಸ್ಟು ವಾಲಿಬಾಲ್ ಆಗ್ಲಿ ಮತ್ತೆ ಬ್ಯಾಟ್ಗಳಾಗ್ಲಿ ಎಲ್ಲದಕ್ಕೂ ಎಲ್ಲ ಊರುಗಳಲ್ಲೂ ಗ್ರಾಮಸ್ಥರಿಗೂ ಹೋಗಿ ವಿಸಿಟ್ ಮಾಡ್ತಾರೆ. ಕ್ರೀಡೆಯನ್ನು ಬೆಳೆಸೋದ್ರಲ್ಲಿ ಶ್ರೀಹರಿ ಅವರು ಮೊದಲ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ. ಆಮೇಲೆ ಪಂಚಾಯತಿಗಳಲ್ಲಿ ಸುಮಾರು ಪಂಚಾಯತಿಗಳಲ್ಲಿ ಹಿಂದೆ ಬೀಳ್ದಿದ್ದಾರೆ. ಅಂತ ಪಂಚಾಯತಿಗಳಿಗೆ ಹೋಗಿ NSU ನಾವಿದೀವಿ, ಪಂಚಾಯತಿಯಲ್ಲಿ ಆಗು ಹೋಗೋ ತೊಡಕುಗಳಾಗ್ಲಿ, ಆಮೇಲೆ ನೀರಿನ ಸಮಸ್ಯೆ ಆಗ್ಲಿ, ಮತ್ತೊಂದು ಬಡ ಕುಟುಂಬಗಳಿಗೆ ನೆರವಾಗ್ಲಿ, ಇನ್ನೇ ಏನೇ ಸಮಸ್ಯೆ ಇದ್ರು ಶ್ರೀಹರಿ ಅವರು ಎಂತ ಸಂದರ್ಭದಲ್ಲಾದ್ರೂ ಬರ್ತಾರೆ, ಬಂದು ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅಂತ ಆಶ್ವಾಸ ಇದೀವಿ. ಮತ್ತೆ NSUದಲ್ಲಿ ಅವರು ಇನ್ನ ಉತ್ತಮ ಸ್ಥಾನಕ್ಕೆ ಬೆಳಿಬೇಕು. ನಮ್ಮ ಜೊತೆ ಇನ್ನ ಪಕ್ಷದ ಸಂಘಟನೆಯನ್ನು ಮಾಡಬೇಕು. ನಮ್ಮಂತವ್ರು ಇನ್ನ ಕೆಲವರು ಇದ್ದಾರೆ, ಆಚೆನೆ ಇದ್ದಾರೆ, ಇನ್ನ ಬರೋಕ್ಕೆ ಅವರು ಆಗ್ತಾ ಇಲ್ಲ. ಅಂತವ್ರನ್ನ ಮುಂದೆ ಕರೆಸಿ ಅವ್ರು ಮಾಡುವುದರಲ್ಲಿ ನಾವು ಯಶಸ್ವಿಯನ್ನು ಕಂಡಿದ್ದೀವಿ. ಶ್ರೀಹರಿ ಅವರಿಗೆ ನಾವು ಯಾವಾಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತೀವಿ. ಈ ಭಾಷಣವನ್ನು ಮುಗಿಸ್ತೀವಿ. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನನ್ನ NSI ಕುಟುಂಬಕ್ಕೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ದಿನ ನಾವು ಸೇರಿರೋದೇನೆಂದ್ರೆ NSUI ಪ್ರೆಸಿಡೆಂಟ್ ಆಗಿ ತಾಲೂಕಲ್ಲಿ 2ನೇ ಬಾರಿ ಆಯ್ಕೆ ಆಗಿದ್ದಾರೆ ನಮ್ಮ ಶ್ರೀಹರಿ ಅಣ್ಣವರು. ಅವ್ರಿಗೆ ಮೊದಲನೇ ಬಾರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣವರ ನೇತೃತ್ವದಲ್ಲಿ ಅವರು NSUI ಟೀಮ್ ಪರವಾಗಿ ದುಡಿಯೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆಲ್ಲ ನಾವು ಸಪೋರ್ಟ್ ಆಗಿ ನಿಂತ್ಕೊತೀವಿ. ಮತ್ತೆ ವಿದ್ಯಾರ್ಥಿ ವಿಷಯ ಅಂತ ಬಂದರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋಕೆ ಅವ್ರು ರೆಡಿ ಇದ್ದಾರೆ. ಅಂಥವ್ರಿಗೆ ನಾವು ಸಾಥ್ ಕೊಡೋಕೆ ರೆಡಿ ಇರ್ಬೇಕು. ನಮ್ಮ ಟೀಮ್ ಎಲ್ಲ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರು ಮರ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಎಮ್ಮರ ಆಗಿ ಬೆಳಿಬೇಕು. ಅದಕ್ಕೆಲ್ಲ ನಾವು ಸಪೋರ್ಟ್ ನಿಂತ್ಕೋತೀವಿ. ಮತ್ತು ಹೇಳ್ಬೇಕಂದ್ರೆ ಪ್ರತಿ ಪಂಚಾಯತಿಯಲ್ಲೂ ಪ್ರತಿ ಊರಲ್ಲೂ
ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವಾಗ ಅವ್ರು ಹೇಳಕ್ ಮುಂಚೆನೆ ಇವರು ಹೋಗಿ ಒಳ್ಳೆ ಮಟ್ಟಕ್ಕೆ ಬೆಳೀಲಿ. ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಅವ್ರು ಒಂದು ಬಡ ಕುಟುಂಬದಿಂದ ಬಂದು, ಹಿಂದುಳಿದ ವರ್ಗದಿಂದ ಬಂದು ಪಾಪ ಕಷ್ಟಪಡ್ತವ್ರೆ. ಅಂಥವ್ರು ನಾವು ಸಪೋರ್ಟ್ ಮಾಡಿದ್ರೆ ನಮ್ಮನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳಿಲಿಕ್ಕೂ ನಮಗೂ ಈಸಿ ಆಗುತ್ತೆ. ಮತ್ತೆ ಬಡವ್ರನ್ನ, ಹಿಂದುಳಿದ ವರ್ಗಗಳವ್ರನ್ನ ಬೆಳೆಸ್ಬೇಕಂದ್ರೆ ಇಂಥವ್ರು ಬರಬೇಕು ರಾಜಕೀಯಕ್ಕೆ. ಇವ್ರು ಬೆಳೆದ್ರೆ ನಾವು ಬೆಳ್ದಂಗೆ. ನೀನು ಇಷ್ಟು ಮಾತ್ರ ನಾವು ಮಾತಾಡಲು ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ವಂದನೆ. ಇಲ್ಲಿ ಸೇರಿರುವ ನನ್ನ ಸಹೋದರರಿಗೂ ಹಾಗೂ ನನ್ನ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಕೂತನಲ್ಲಿ ಸೇರನ 2ನೇ ಬಾರಿ NSU ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ನನ್ನ ಒಂದು ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೀನಿ. ಈ ಒಂದು ದಿನ ಏನಂದರೆ, ನಾವು ಒಂದು ಪುತ್ತೂರು ಮಂಜಣ್ಣ, H ನಾಗೇಶಣ್ಣ ಮತ್ತು ಆದ್ನಾರಾಯಣನ ಪರವಾಗಿ ಎಲ್ಲ ದುಡ್ಕೊಂಡು ಬರ್ತಾನೆ ಇದ್ದಾರೆ. ಮತ್ತು ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ತೊಂದರೆ ಆದ್ರೂ ಅವರು ನಮ್ಮ ಮುಂದೆ ಪರವಾಗಿ ನಿಂತ್ಕೊಳ್ತಾರೆ. ಮತ್ತು ಈ ಒಂದು NSU ಪ್ರೆಸಿಡೆಂಟ್ ಆಗಿ ನಮ್ಮ ಶ್ರೀಹರಿಯಣ್ಣ ಯಾವುದೇ ಒಂದು ಅಡೆತಡೆಗೆ ಇಡದೆ ಚಿಕ್ಕ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಮತ್ತು ಇವತ್ತು ದಿನ ಕಾಂಗ್ರೆಸ್ನ ಒಂದು NSU ಒಂದು ಇದಾಗಿ आज हमें यहाँ पूरे हमारे श्रीहरि सेकेंड टाइम में मुलबाल तालुक प्रेसिडेंट आगो ही NSU के, तो उनको कंग्रेचुलेशंस बोलते हैं। फिर 2028 में आदि नारायण अन्ना को हमें सपोर्ट कर रही, MLA बनाती। NSU मुलबागल में कैथोलिक स्टूडेंट्स के इश्यूज रहे तो हमारे श्रीहरि हैं हमें इसे NSU की तरफ से उसे सॉल्व करती। कौन से तब स्टूडेंट्स को क्या भी इश्यू रहते हम ना बोलो, NSU हमें मुलबागल के अंदर ग्रो कर रही। शुक्रिया, ಥ್ಯಾಂಕ್ ಯು. ಇವತ್ತಿಲ್ಲಿ ಸೇರಿರೋದಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ, 2ನೇ ಬಾರಿಗೆ ನಮ್ಮ NSU ಅಧ್ಯಕ್ಷರಾಗಿ ಶ್ರೀಹರಿ ಅವರು ಆಯ್ಕೆ ಆಗಿದ್ದಾರೆ. ಅವರು ಫಸ್ಟ್ ಅವರು ಮೈನ್ ಗುರಿನೇ ಇರೋದು ಅವ್ರೇನು ಗೊತ್ತಾ, ಹುಡುಗರು ಸ್ಪೋರ್ಟ್ಸ್ ಹುಡುಗರು ಬೆಳಿಬೇಕು. ವಿದ್ಯಾರ್ಥಿಗಳಿಗೆ ಏನೇ ತೊಂದರೆ ಆಗ್ಲಿ ಅವ್ರು ನಾನು ಎನಿ ಟೈಮ್ ಫೋನ್ ಮಾಡಿ ನಾನು ಬರ್ತೀನಿ. ವಿದ್ಯಾರ್ಥಿಗಳಿಗೆ ಅಂದ್ರೆ ನಾನು ಫಸ್ಟ್ ಅಲ್ಲಿ ನಿಂತ್ಕೊಂತೀನಿ, ಬೇರೆ ಎಲ್ಲ ಬಿಟ್ಟು ನನಗೆ ವಿದ್ಯಾರ್ಥಿಗಳು ಬೇಕು, ಅವ್ರ ವಿದ್ಯಾಭ್ಯಾಸ ಬೇಕು. ಅವ್ರ ವಿದ್ಯಾಭ್ಯಾಸ ಕೊಟ್ರೇನೆ ಅವ್ರ ಮುಂದೆ ಪ್ರಜೆಗಳಾಗಿ ದೇಶದ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಅದಕ್ಕೆ ಅವ್ರ ಫಸ್ಟ್ ಬೇಸ್ಮೆಂಟ್ ವಿದ್ಯಾರ್ಥಿಗಳು. ಸ್ಕೂಲಲ್ಲಿ ಏನೇ ಪ್ರಾಬ್ಲಮ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಒಂದು ಸ್ಪೋರ್ಟ್ಸ್ ಯಾವ್ದಕ್ಕಾದ್ರೂ ಆಗ್ಲಿ ಅವ್ರು ನಿಂತ್ಕೊಂಡು ಅವ್ರು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಂಗೊಂಡಳ್ಳಿಯಲ್ಲಿ ಒಂದು ತಾಲೂಕ್ ಸ್ಪೋರ್ಟ್ಸ್ ನಡೆಸಿದ್ರು. ಆ ತಾಲೂಕ್ ಸ್ಪೋರ್ಟ್ಸ್ ದಿನ ಬಂದಿದ್ರು. ಅದ್ರ ಫಸ್ಟ್ ನಮ್ಗೆ ಮುಖಪರಿಚಯ ಇತ್ತು ಅಷ್ಟೇ. ಆ ತಾಲೂಕ್ ಸ್ಪೋರ್ಟ್ಸ್ ಅಲ್ಲಿ ಹೆಂಗಿದ್ರು ಅಂದ್ರೆ, ಆ ಸ್ಪೋರ್ಟ್ಸ್ PT ಸರ್ಗಳೇ ಬರ್ತಾ ಇರ್ಲಿಲ್ಲ. ಅದ್ರ ಫಸ್ಟೇ ಬಂದು ಅರ್ಲಿ ಮಾರ್ನಿಂಗ್ ಅವರು ಟಿಫನ್ ತಿಂದಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಊರಲ್ಲಿ ಇದ್ಕೊಂಡು ಹೋಗಕ್ ಮುಂಚೆನೆ ಬಂದು ಅಲ್ಲಿ ಲೈನ್ಸ್ ಹಾಕ್ಬೇಕು, ಹಿಂಗಾಗ್ಬೇಕು, ಹುಡುಗರಿಗೆ ಏನಾದ್ರು ಅಲ್ಲಿ ಕಲ್ಲು ಬಿದ್ದಿದ್ರೆ ಅದನ್ನ ತೆಗಿಬೇಕು, ಎಲ್ಲ ಅವ್ರು ಮುಂದೆ ನಿಂತ್ಕೊಂಡು ಹುಡುಗರಿಗೆ ಏನು ಎಫೆಕ್ಟ್ ಆಗ್ದಿರಾ ಅವ್ರು ಪ್ರತಿಯೊಂದು ಅವರೇ ಹೋಗಿ ನೀರೆತ್ಕೊ ಬಂದು ಕೊಟ್ಟಿದ್ದಾರೆ. ಎಲ್ಲ ಅವರೇ ಇದ್ದು ಸಾಯಂಕಾಲ PT ಟೀಚರ್ಸ್ ಎಲ್ಲ ಹೋದ್ಮೇಲೆನೋ ಮಕ್ಕಳ ಜೊತೆ ವಾಲಿಬಾಲ್ ಆಡ್ಕೊಂಡಿದ್ದು 8 ಗಂಟೆಗೆ ಮನೆಗೆ ಹೋಗಿದ್ದಾರೆ. ಅವ್ರು ಆ ತರ ಹುಡುಗರ ಜೊತೆ ಆ ತರ ಮಿಂಗಲ್ ಆಗಿರ್ತಾರೆ. ಅವ್ರದ್ದೊಂದು ಅವ್ರದ್ದು ಏನಂದ್ರೆ, ಅವ್ರಿಗೆ ಮೈನ್ ಅವ್ರ ಏನ್ ಗೊತ್ತಾ, ಫಸ್ಟ್ ಅವ್ರ ಹುಡುಗರನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರನ್ನ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ತೆಗಿಬೇಕು. ನಮ್ ಮುಳಬಾಗಲ್ ತಾಲೂಕು ಅಂದ್ರೆ ಇಡೀ ನಮ್ ಇಂಡಿಯಾದಲ್ಲೇ ಮುಳಬಾಗಲ್ ತಾಲೂಕಿನ ಒಂದು ಸ್ಪೋರ್ಟ್ಸ್ ಕಲ್ಸ್ಬೇಕು ಅಂತ ಅವ್ರ ಗುರಿ. ಅದಕ್ಕೋಸ್ಕರ ಅವ್ರು ಎಲ್ಲಾ ಸ್ಕೂಲ್ಗಳಿಗೂ ಹೋಗ್ತಾರೆ. ನಿಮ್ಗೆ ಏನ್ ಬೇಕೋ ಹೇಳಿ, ನಾನ್ ಮಾಡ್ಕೊಡ್ತೀನಿ, ನೀವೊಂದು ನನ್ಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಮುಳಬಾಗಲ್ ತಾಲೂಕು ಹೆಸರು ತರಬೇಕು, ಅದನ್ನೇ ಹೇಳ್ತಾರೆ. ಎಲ್ಲೋದ್ರೇನೋ ಅವ್ರು ಫಸ್ಟ್ ಅದನ್ನೇ ಹೇಳ್ತಾರೆ. ಆ ತರ ಅವ್ರ ಮನ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಂಥವ್ರು ಇನ್ನ ಚೆನ್ನಾಗಿ ಬೆಳಿಬೇಕು. ಇಂಥವ್ರು ಬೆಳೆದ್ರೆ ಮುಂದೆಗೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇಷ್ಟು ಮಾತಾಡಕ್ಕೆ ಅವಕಾಶ ನಿಮ್ಗೂ